ನೋಡ್ತಾ ಹೋಗೋದಾದ್ರೆ ಮೊಟ್ಟ ಮೊದಲ ಸುದ್ದಿ ಏನಂತಂದ್ರೆ ಒಳ್ಳೆ ಅಧಿಕಾರಿಯಾಗಿದ್ದಂತಹ ಡಾಕ್ಟರ್ ದಯಾನಂದ್ ಅವರು ಪೊಲೀಸ್ ಆಯುಕ್ತ ಡಾಕ್ಟರ್ ದಯಾನಂದ್ ಅವರು ಯಾಕೆ ಸಸ್ಪೆಂಡ್ ಆದರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆದರೆ ಡಾಕ್ಟರ್ ದಯಾನಂದ್ ಅವರು ಮಾಡಿದಂತಹ ಕೆಲವೊಂದಿಷ್ಟು ತಪ್ಪುಗಳು ಅಥವಾ ಅವ್ರಿಗೆ ಗೊತ್ತಿಲ್ಲದೆ ತಪ್ಪಾಗಿದ್ದಾವೆ ಅನ್ನುವಂತಹ ಪ್ರಮುಖ ಕಾರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಏನು 2025ರ IPL ಕ್ರಿಕೆಟ್ ಟೂರ್ನಮೆಂಟಲ್ಲಿ ಏನು RCB 18 ವರ್ಷಗಳ ನಂತರ ಗೆದ್ದಿತ್ತಲ್ಲ, ಆ ಗೆದ್ದ ಖುಷಿಗೆ RCBಗೆ ಈಗ ಕಪ್ಪು ಚುಕ್ಕಿ ಕಪ್ಪೆ ಒಂದು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ವಿರಾಟ್ ಕೊಹ್ಲಿಯಿಂದ ಹಿಡ್ಕೊಂಡು RCB ಫ್ರಾಂಚೈಸಿಯಿಂದ ಹಿಡ್ಕೊಂಡು RCB ಎಲ್ಲಿ ತವರು ಆಗಿರುವಂತಹ ಬೆಂಗಳೂರು ಹಿಡ್ಕೊಂಡು ಎಲ್ಲರಿಗೂ ಕೂಡ ಸಂಕಷ್ಟ ತಂದೊಡ್ಡಿದೆ. 18 ವರ್ಷಗಳ ನಂತರ ಕಪ್ಪು ಗೆದ್ದಿದ್ದ ಖುಷಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಗಿತ್ತು. ರಾತ್ರಿ ಹಗಲು ರಾತ್ರಿ ಏನದೆ ಏನು ಕುಣಿದು ಕುಪ್ಪಳಿಸಿದ್ರು. ಅದೆಷ್ಟರ ಮಟ್ಟಿಗೆ ಅಂತಂದರೆ ಈ RCB ಫ್ಯಾನ್ಸ್ ಹುಚ್ಚಾಟ ಅತಿರೇಕಕ್ಕೆ ಹೋಗಿತ್ತು. ರಾತ್ರಿ ನೋಡಬೇಕಾಗಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಒಂದೊಂದು ವಿಡಿಯೋಗಳು ಬರೀ ಬೆಂಗಳೂರಲ್ಲಷ್ಟೇ ಅಲ್ಲ, ಪುಣೆ, ಮುಂಬೈ, ರಾಜಸ್ಥಾನ್ ಸೇರಿದಂತೆ ದೇಶಾದ್ಯಂತ RCB ಫ್ಯಾನ್ಸ್ ಮಾಡಿದಂತಹ ಒಂದೊಂದು ಕೋಲಾಹಲದ ವಿಡಿಯೋಗಳು, ಆ ವಿಡಿಯೋಗಳನ್ನು ನೋಡಿದ್ರೇ ಭಯ ಆಗಿ ಹೋಗ್ಬಿಡತ್ತೆ. ಅದ್ಯಾರೋ ಬ್ಯಾರಿಗೇಟನ್ನು ಎಳ್ಕೊಂಡು ಬೈಕ್ಗೆ ಹಿಡ್ಕೊಂಡು ಹೋಗ್ತಾ ಇದ್ದದ್ದೇನು ಇವೆಲ್ಲ ಎಲ್ಲಾಗಿದೆ ಅಂತಂದರೆ ಬರೀ ಬೆಂಗಳೂರಲ್ಲಿ ಅಷ್ಟೇ ಎಲ್ಲ ಆಗಿದ್ದು, ಬರೀ ಕರ್ನಾಟಕದಲ್ಲಿ ಅಷ್ಟೇ ಆಗಿದ್ದಲ್ಲ. ದೇಶದ ವಿವಿಧ ರಾಜ್ಯಗಳಲ್ಲಿ ಇರುವಂತಹ RCB ಫ್ಯಾನ್ಸ್ ಈ ಹುಚ್ಚಿನ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಆದರೆ ಈಗ ತಲೆದಂಡ ಯಾರಿಗಾಗ್ತಾ ಇದೆ, ಯಾರಿಗೆ ಸಂಕಷ್ಟ ಎದುರಾಗಿದೆ ಅಂತಂದರೆ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ರಾಜ್ಯ ಪೊಲೀಸರಿಗೆ. ಈಗಾಗಲೇ ಸಮರ್ಥ ಪೊಲೀಸ್ ಅಧಿಕಾರಿ ಅಂತ ಹೆಸರುವಾಸಿಯನ್ನು ಗಳಿಸಿದಂತಹ ಬಿ ದಯಾನಂದ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ನಡೆದ ದಿನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ತಮ್ಮ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸಲು ವಿಫಲರಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹೌದು ಅಂತ ಇವೆ ಕೆಲವೊಂದಿಷ್ಟು ಮೂಲಗಳು. ದಯಾನಂದ್ ಅವರು RCB ವಿಜಯೋತ್ಸವ ಆಚರಣೆ ವೇಳೆ ಪೂರ್ವ ಸಿದ್ಧತೆ, ಬಂದೋಬಸ್ತ್ ವ್ಯವಸ್ಥೆಯನ್ನು ಸೂಕ್ತವಾಗಿ ಮಾಡಿರಲಿಲ್ವಂತೆ, ಮಾಡುವಲ್ಲಿ ವಿಫಲರಾಗಿದ್ರಂತೆ. ಸೊ ಯಾಕೆ ನೀವು ಅವರನ್ನ ಇಷ್ಟು ದಿನಗಳವರೆಗೆ 2-3 ದಿನದಿಂದ ಯಾಕೆ ಬಿ ದಯಾನಂದ್ ಅವರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರಲ್ಲ ವಿಪಕ್ಷ ನಾಯಕದವರು ಅಥವಾ ಜನರು, ಕೆಲವೊಂದಿಷ್ಟು ಕಾರಣಗಳು ಈಗ ಹೊರಗಡೆ ಬರ್ತಾಗಿದ್ದಾವೆ. ಆ ಕಾರಣಗಳನ್ನು ನೋಡ್ತಾ ಹೋಗೋದಾದರೆ ಮೊಟ್ಟ ಮೊದಲ ಕಾರಣಗಳೇನಂತಂದರೆ, ನಾವು ತಪ್ಪು ಮಾಡಿಲ್ಲ, ಕಪ್ಪು ಚುಕ್ಕೆ ಹೇಗೆ ಬಂತು, ಹೇಗಾಯಿತು, ಕಪ್ಪು ಚುಕ್ಕೆ ಹೇಗೆ ಬಂತು, ಇದು RCB ತಂಡಕ್ಕೂ ಕಪ್ಪು ಚುಕ್ಕೆ, ಕರ್ನಾಟಕ ರಾಜ್ಯಕ್ಕೂ ಕಪ್ಪು ಚುಕ್ಕೆ, ಕರ್ನಾಟಕ ಪೊಲೀಸರಿಗೂ ಕಪ್ಪು ಚುಕ್ಕೆ, ಜೊತೆಗೆ ಸಮರ್ಥ ಮತ್ತು ದಕ್ಷ ಆಡಳಿತ ಮಾಡ್ತಾ ಇದ್ದಂತಹ ದಕ್ಷ ಸಮರ್ಥ ಅಧಿಕಾರಿಯಾಗಿರುವಂತಹ ಬಿ ದಯಾನಂದ್ ಅವರಿಗೂ ಕೂಡ ಕಪ್ಪು ಚುಕ್ಕಿ ಆಗಿದೆ. ಆದರೆ ಈ ಟೈಮಲ್ಲಿ ಈ ಒಂದು ಫಂಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಇವರು ಎಡವಿದ್ದಾರೆ. ಹಾಗಾದರೆ ಯಾವ್ಯಾವ ಕಾರಣಗಳಿದ್ದಾವೆ ಅಂತ ನೋಡ್ತಾ ಹೋಗೋದಾದರೆ, ನಾನು ಸರ್ಕಾರದ ಮುಖ್ಯಸ್ಥ ಆದರೂ ಕೂಡ ಬೆಂಗಳೂರು ಪೊಲೀಸ್ ಆಯುಕ್ತರು ನನಗೆ ಭದ್ರತೆ ಕುರಿತು ತಿಳಿಸಲೇ ಇಲ್ಲ. ಎರಡನೇ ಕಾರಣ ಅಂತಂದರೆ, ಅಪರಾಹ್ನ 3:50ಕ್ಕೆ ಕಾಲ್ತುಳಿತ ಘಟನೆ ಸಂಭವಿಸಿದ್ರು ನನಗೆ, ಅಂದರೆ ಈ ಆಯುಕ್ತರಿಗೆ ಗೊತ್ತಾಗಿದ್ದು ಎಷ್ಟು ಗಂಟೆಗೆ ಅಂತಂದರೆ 5:40ರ ಸುಮಾರಿಗೆ ಇವರಿಗೆ ಮಾಹಿತಿ ಬಂದಿದೀಗ. ಇನ್ನು ಮೂರನೇ ಕಾರಣ ಅಂತಂದರೆ, ತಪ್ಪು ಅಂದರೆ ಈ ತಪ್ಪಿಗಾಗಿ ಕ್ರಮ ಕೈಗೊಂಡಿದ್ದೇವೆ, ಆಯುಕ್ತರಷ್ಟೇ ಎಲ್ಲ 5 ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ದಾರೆ, ತಪ್ಪು ಮಾಡಿದರೆ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗುತ್ತೆ, ಅದಕ್ಕೆ ತಪ್ಪೇ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾಗಿದೆ. ಇನ್ನಷ್ಟು ಏನಂತಂದರೆ, ಎಲ್ಲಿ ದಯಾನಂದ್ ಅವರು ಎಡವುತ್ತಾರಂತಂದರೆ, ಮೃತರ ಮಾಹಿತಿಯನ್ನು ಸರಿಯಾಗಿ ನೀಡಲೇ ಇಲ್ಲವಂತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಲ್ತುಳಿತದಿಂದ ಮಧ್ಯಾಹ್ನ 3:45 ಗಂಟೆಗೆ ಅಂದರೆ 11 ಜನರು ಸಾವಿನಪ್ಪಿರುವಂತಹ ಮಾಹಿತಿ ಸರ್ಕಾರಕ್ಕೆ ಗೊತ್ತೇ ಇರಲಿಲ್ವಂತೆ, CM ಸಿದ್ದರಾಮಯ್ಯನವರಿಗೂ ಗೊತ್ತೇ ಇರಲಿಲ್ವಂತೆ. ಯಾವಾಗ ಪೊಲೀಸರೇ ಕೊಡಬೇಕಲ್ವ ಮಾಹಿತಿಯನ್ನು, ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನು ಪೊಲೀಸರಿಂದಲೇ ತಿಳ್ಕೊಳ್ಬೇಕು ಒಬ್ಬ ಮುಖ್ಯಮಂತ್ರಿಗಳು. ಯಾಕೆ ಅಂತಂದರೆ ಇವರು ಅಧಿಕೃತವಾಗಿರ್ತಾರೆ. ಓಕೆ, ಮಾಧ್ಯಮದವರೇನೋ ಹೆಚ್ಚು ಕಡಿಮೆ ಒಂದು ಸ್ವಲ್ಪ 10-11 ಏನೋ ಆ ಕಡೆ ಆಗ್ತಾ ಇರುತ್ತೆ, ಅಪ್ಡೇಟ್ಗಳಾಗ್ತಾ ಇರುತ್ತೆ. ಆದರೆ ಪೊಲೀಸ್ ಅಧಿಕಾರಿಗಳು CM ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲವಂತೆ. 3:45 ಸುಮಾರಿಗೆ 11 ಜನರು ಮೃತಪಟ್ಟಿರುವಂತಹ ಮಾಹಿತಿಯನ್ನು ಎಷ್ಟು ಗಂಟೆಗೆ ಹೋಗುತ್ತಂತಂದರೆ 5:45 ಸುಮಾರಿಗೆ CM ಸಿದ್ದರಾಮಯ್ಯನವರು, ಅದು ಕೂಡ TV ನೋಡಿದ ನಂತರ, ಮಾಧ್ಯಮಗಳನ್ನು ನೋಡಿದ ನಂತರ ಅವರಿಗೆ ಮಾಹಿತಿ ಹೋಗುತ್ತಂತೆ. ಅಂದರೆ ಎಲ್ಲಿ ಎಡವುತು ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇನ್ನು ಈಗಾಗಲೇ ಏನಂತಂದರೆ, ದಯಾನಂದ್ ಅವರು ಉತ್ತಮ ಅಧಿಕಾರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಚ್ಚುಮೆಚ್ಚು. ಜೊತೆಗೆ 2015ರಲ್ಲಿ MA ಸಲೀಂ ಅವರ ಬಳಿಕ
ಮೈಸೂರು ನಗರ ಪೊಲೀಸ್ ಆಯುಕ್ತರ ಜವಾಬ್ದಾರಿಯನ್ನು ದಯಾನಂದ್ ಅವರಿಗೆ ನೀಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಅವರನ್ನು ಬೆಂಗಳೂರು ಕಮಿಷನರ್ ಆಗಿ ಮಾಡ್ತಾರೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಸಸ್ಪೆಂಡ್ ಆಗಿದ್ದಾರೆ. ಮತ್ತೊಂದು, ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಬಂದೋಬಸ್ತ್ಗೆ ಅಗತ್ಯ ಸಿಬ್ಬಂದಿಗಳನ್ನು ಯಾಕೆ ಒದಗಿಸಲಿಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದ್ದು, ಇದಕ್ಕೆ IAS ಮತ್ತು IPS ಜಗಳವೂ ಕೂಡ ಕಾರಣವಾಗಿದೆ ಅಂತ ಹೇಳಲಾಗಿದೆ. ಕ್ರಿಕೆಟ್ ಪಂದ್ಯ ನಡೆಯುವಾಗ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪಾಸ್ ನೀಡ್ತಾ ಇರಲಿಲ್ಲ ಎಂಬ ಸಿಟ್ಟು ಹಾಗೂ ಕ್ರಿಕೆಟ್ ಸಂಸ್ಥೆ ಮೇಲಿನ ಕೆಂಗಣ್ಣಿನಿಂದ ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಗೆದ್ದಿವೆ ಅಂತ ಹೇಳಲಾಗಿದೆ. RCB ಗೆಲುವಿನ ಬಳಿಕ ಬೆಂಗಳೂರಲ್ಲಿ ಬೆಳಗಿನ ಜಾವದವರೆಗೂ ಸಂಭ್ರಮಾಚರಣೆ ನಡೆದಿತ್ತು. ನಸುಕಿನ ಜಾವ 3:30ರವರೆಗೆ ಪರಿಶೀಲನೆಯನ್ನ ಮಾಡಲಾಗಿತ್ತು. ದಯಾನಂದ್ ಅವರು 3:30ರವರೆಗೆ ಎಲ್ಲ ಕಡೆ ರೌಂಡ್ಸ್ ಹಾಕಿದ್ರು. ಸೊ ಜೊತೆಗೆ ಈ ಕರ್ನಾಟಕ ಏನು ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಅದ್ರದ್ದು ಕೂಡ ಒಂದು ದೊಡ್ಡ ತಪ್ಪಾಗಿ ಹೋಗ್ಬಿಡತ್ತೆ. ಏನು ಈ ಪಾಸ್ಗಳನ್ನು ಕೊಡ್ತೀವಿ ಅಂತ ಏನು ಜನರ ದಾರಿ ತಪ್ಪಿಸಿದ್ರಲ್ಲ, ಅದೇ ಈಗ ದೊಡ್ಡ ಮುಳುವಾಗಿದೆ. ಸೊ ಹೀಗಾಗಿ ಖಡಕ್